4ನೇ ಮಹಾವಾರ್ಷಿಕ ನೂರೆ ಅಜ್ಮೀರ್ ಇದರ ರೂವಾರಿ ಆದಂತಹ ವಲಿಯುದ್ದೀನ್ ಫೈಜಿ ಉಸ್ತಾದ್, ಚಾಪಲ್ಲಾ ಬಾಕವಿ ಉಸ್ತಾದ್ ಇದರ ಪ್ರಾರಂಭಿಸಿದಂತಹ ಒಂದು ವ್ಯಕ್ತಿ. ನಮ್ಮ ಇವತ್ತಿನ ಈ ಕಾರ್ಯಕ್ರಮ 2 ಅಂಶಗಳನ್ನು ಒಳಗೊಂಡಿದ್ದು, ಒಂದು ಪುಸ್ತಕ ಬಿಡುಗಡೆ ಹಾಗೂ ನಮ್ಮ ಇವತ್ತಿನ 4ನೇ ಮಹಾವಾರ್ಷಿಕದ ನೂರೆ ಅಜ್ಮೀರಿನ ದುವಾ ಪ್ರಾರ್ಥನೆ. ಬಹಳ ಸಂತೋಷವಾಗ್ತದೆ. ಈ ಪುತ್ತೂರಿನ ಸುದಾನ ಮೈದಾನದಲ್ಲಿ ಒಂದು ಸ್ವಾಗತ ಸಮಿತಿಯ ಆ ಒಂದು ಸಭೆಗೆ ಹೋದಾಗ ಅಲ್ಲಿ 2,000, 3,000, 4,000 ಜನ ಸೇರಬಹುದು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನಾವೆಲ್ಲರೂ ನಿರೀಕ್ಷಿಸಿದ್ದು. ಈಗಾಗಲೇ 7,000ದಷ್ಟು ಚೇರ್ ನಾವು ಆರ್ಡರ್ ಮಾಡಿದರೂ ಇವತ್ತು ನೀವು ನೋಡುವಂತಹ ಜನರು ಎಲ್ಲ ಬದಿಗೆ ಚೇರ್ ಇಲ್ಲದೆ ಕೆಲವು ಮಹಿಳೆಯರು ಕೂಡ ನಿಂತುಕೊಂಡಿದ್ದಾರೆ. ಅಲ್ಹಮ್ದುಲಿಲ್ಲಾ, ಎಲ್ಲರೂ ಪ್ರೀತಿ ಇಟ್ಟು ಬಂದದ್ದಕ್ಕೆ ನಾನು ಮೊದಲನೆಯದಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸ್ತೇನೆ. ಇಲ್ಲಿ ವಿಶೇಷವಾಗಿ ಮಾತನಾಡುವ ಸಮಯವಿಲ್ಲ. ನನ್ನ ಆತ್ಮೀಯರಾದ ಸೌದಿ ಅರೇಬಿಯಾದಿಂದಲೂ ದುಬೈಯಿಂದಲೂ ಬಂದಂತಹ, ಈಗ ತಾನೇ ಮುಟ್ಟಿದಂತಹ ನಮ್ಮ ಪರ್ಲಡ್ಕದ ಫೈರೋಜ್ ಹಾರಿಸ್ ರವರು, ಅಮ್ಜದ್ ಖಾನ್ ಅವರು, ದುಬೈಯಿಂದ ಬಂದಂತಹ ನನ್ನ ಆತ್ಮೀಯ ಮಿತ್ರರು, ನಮ್ಮ ಖಾದರ್ ಹಾಜಿ ಸವನೂರು, ಅದೇ ತರ ನಮ್ಮ ಜಮಾತಿನಿಂದಲೂ ಬಂದಿದ್ದಾರೆ, ಪುತ್ತೂರಿನ ವಠಾರದಿಂದಲೂ ಬಂದಿದ್ದಾರೆ, ಎಲ್ಲ ಜಮಾತಿನ ಎಲ್ಲ ಹಿರಿಯರುಗಳು. ಇಲ್ಲಿ ಈಗ ನಾನು ಹೇಳುವ ಒಂದೇ ಒಂದು ವಿಷಯ, ಜಾಸ್ತಿ ಸಮಯ ತಕೊಳ್ಳುವುದಿಲ್ಲ. ಪುತ್ತೂರಿನ ಜನತೆ, ಪುತ್ತೂರಿನವರು, ಪುತ್ತೂರಿನಲ್ಲಿ ಮಾಡುವಂತಹ ಈ ಒಂದು ಪ್ರೋಗ್ರಾಮ್. ನಾನು ದುಬೈಯಲ್ಲಿ ಇದ್ದವ, ನನ್ನನ್ನು ಸ್ವಾಗತ ಸಮಿತಿಗೆ ಕರೆಸಿ ನೀನೇ ಚೇರ್ಮನ್ ಆಗಬೇಕೆಂದು ಹೇಳಿದ್ರು. ಆ ಒಂದು ಹೋಗುವ ಸಂದರ್ಭದಲ್ಲಿ ಏರ್ಪೋರ್ಟಿಗೆ ಕರೆದಾಗ ಇಕ್ಬಾಲ್ ಬಾಳಿಲರವರು ನಾನು ಬರ್ತೇನೆ ಅಂತ ಹೇಳಿದೆ. 1.5 ತಿಂಗಳ ಮುಂಚೆ ದುಬೈಗೆ ಹೋಗುವಾಗ ಒತ್ತಾಯದ ಮೇರೆಗೆ ಹೋದಾಗ ನಾನು ಓಕೆ ಅಂತ ಅವರಿಗೆ ಹೇಳಿಕೊಂಡು ಈ ಒಂದು 2-3 ದಿವಸದ ಕಾರ್ಯಕ್ರಮ ಇಲ್ಲಿ ಇತ್ತು. ಅದರೊಟ್ಟಿಗೆ ಈ ನೂರೆ ಅಜ್ಮೀರು ಕೂಡ ಅಟೆಂಡ್ ಮಾಡಿಕೊಂಡು ಎಲ್ಲರೊಟ್ಟಿಗೆ ಸೇರಿ ನಿಮ್ಮೆಲ್ಲರನ್ನು ನೋಡುವ ಒಂದು ಆಸೆಯಿಂದ ಈ ಒಂದು ಮೈದಾನದಲ್ಲಿ ಬಹಳ ನನ್ನ ಮನಸ್ಸಿಗೆ ಇವತ್ತು ಬಹಳ ಸಂತೋಷವಾಗ್ತಿದೆ. ಇಕ್ಬಾಲ್ ಬಾಳಿರವರು ಬರೆದ ಒಂದು ಮಾದಕ ಮಾರಣಾಂತಿಕ ಆ ಪುಸ್ತಕದಲ್ಲಿ ಏನಿದೆ, ಇವತ್ತಿನ ಜನತೆ, ಇವತ್ತು ನಾವು 45-50 ವರ್ಷದ ಪ್ರಾಯದ ಜನರಲ್ಲಿ ನಮ್ಮ ಮುಂದೆ ಇದ್ದಾರೆ. ನಾವು ಅತಿ ಪ್ರೀತಿಯಿಂದ ಸಾಕಿದ ನಮ್ಮ ಮಕ್ಕಳು, ಮದುವೆಯಾದ ನಂತರ ನಮ್ಮ ಮಕ್ಕಳು ಅತಿ ಪ್ರೀತಿಯಿಂದ ನಾವು ಕೈ ಹಿಡಿದುಕೊಂಡು ಈ ಸುಧಾನ ಶಾಲೆಗಾಗಲಿ, ವಿಕ್ಟರ್ಸ್ಗೆ ಆಗಲಿ, ಬೆತನಿ ಸ್ಕೂಲಿಗೆ ಆಗಲಿ ನಮ್ಮ ಮಕ್ಕಳನ್ನು ನಾವು ಕೈ ಹಿಡಿದುಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ. ಏಕೆಂದ್ರೆ ನಮ್ಮ ಮಕ್ಕಳಲ್ಲಿರುವ ಆ ಪ್ರೀತಿ ನಿಮ್ಗೆ ಗೊತ್ತಿದೆ. ನಾವು ಮಕ್ಕಳನ್ನು 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ ಅತಿಯಾಗಿ ನಾವು ಪ್ರೀತಿಸ್ತೇವೆ. 5ನೇ ತರಗತಿಯವರೆಗೆ ಕೂಡ ನಾವು ಕೈಯಲ್ಲಿ ಹಿಡಿದುಕೊಂಡೇ ನಾವು ಶಾಲೆಗೆ ಹೋಗುತ್ತೇವೆ. ಅದೇ ಮಕ್ಕಳು 8ನೇ ತರಗತಿಯವರೆಗೆ ಬರುವಾಗ ನಮ್ಮ ಮಕ್ಕಳು ಅವರಾಗಿಯೇ ಹೋಗ್ತಾರೆ. 8ನೇ ತರಗತಿಯ ನಂತರ 10ನೇ ತರಗತಿಯವರೆಗೆ ನಾವು ಅವರನ್ನು ಸ್ವಲ್ಪ ನಮ್ಮ ಮಕ್ಕಳು ಒಳ್ಳೆಯವರು, ನಮ್ಮ ಮಕ್ಕಳು 5 ವಕ್ತ್ ನಮಾಜ್ ಮಾಡುವವರು, ಒಳ್ಳೆಯ ದಾರಿಯಿಂದಲೇ ಇದ್ದವರು ಅಂತ ಹೇಳಿ ನಮ್ಮ ಮಕ್ಕಳನ್ನು ನಾವು ಸ್ವಲ್ಪ ಕೇರ್ಲೆಸ್ ಮಾಡುವುದು ಸಹಜ. ಅದು ಹೆಣ್ಣು ಮಕ್ಕಳಾಗಲಿ ಗಂಡಾಗಲಿ. ನಾನು ನಮ್ಮ ಪ್ರಾಕ್ಟಿಕಲ್ ಇದ್ದದನ್ನೇ ನಾನು ಹೇಳ್ತೇನೆ, ಬೇಸರ ಪಡಿಸಬೇಡಿ. ನಾವು ನಮ್ಮ ಮಕ್ಕಳನ್ನ ಪ್ರೀತಿಸುತ್ತೇವೆ. ನಮ್ಮ ಮಕ್ಕಳು ಏಕೆ ದಾರಿ ತಪ್ಪಿ ಹೋಗುತ್ತಾರೆ? ನಮ್ಮ ಮನೆಯಲ್ಲಿ ಯಾರಾದರೂ ಮಾದಕ ಈ ಒಂದು ವಸ್ತುವನ್ನ, ಮಾದಕ ಈ ಒಂದು ಬಲಿಪಶುವಾಗಲು ನಮ್ಮ ಮಕ್ಕಳು ಕಾರಣ ಏನು? ನಾವೆಲ್ಲರೂ ಒಂದು ಸೇದಿದರೆ ಮನೆಯಲ್ಲಿ ಸಿಗರೇಟು ಸೇದುವುದು ಸಹಜ. ಎಲ್ಲರೂ ಸ್ಮೋಕಿಂಗ್ ಮಾಡ್ತಾರೆ, ಅದನ್ನು ಕೂಡ ಮಕ್ಕಳು ನೋಡ್ತಾರೆ.
ಆ ಮಕ್ಕಳು ಸ್ಮೋಕಿಂಗ್ ಮಾಡುವುದನ್ನು ನೋಡಿದರೆ ಅವರಿಗೆ ಸ್ವಲ್ಪ ಕೇರ್ಲೆಸ್ ಆಗ್ತದೆ. ಈ ಸಿಗರೇಟ್ ನಲ್ಲಿ ಏಣಿ ಇಲ್ಲ, ನನ್ನ ತಂದೆಯವರು ಕೂಡ ನನ್ನ ಮುಂದೆಯೇ ಸಿಗರೇಟ್ ಎಳೆಯುತ್ತಾರೆ. ಆದ್ದರಿಂದ ಆ ಮಕ್ಕಳು 10ನೇ ತರಗತಿ ಕಳೆದ ನಂತರ ಯಾರಾದರೂ ಒಬ್ಬನು ಆ ಸಿಗರೇಟಿನ ಒಳಗೆ ಏನಾದರೂ ಒಂದು ಗಾಂಜಾವನ್ನು ಸೇರಿಸಿ ಸೇದು ಅಂತ ಹೇಳಿದರೆ ಅವರಿಗೆ ಆಲೋಚನೆ ಆಗುವುದು, ನಾನು ಚಿಕ್ಕಂದಿನಿಂದಲೇ ನನ್ನ ತಂದೆಯವರು ಸೇದುವಂತಹ ಸಿಗರೇಟ್ ಅದೇ ಆಗಿರಬಹುದು ಎಂದು ಹೇಳಿ ಆ ಮಕ್ಕಳು 10ನೇ ತರಗತಿಯ ನಂತರ ಫಸ್ಟ್ PU ಮತ್ತು ಸೆಕೆಂಡ್ PUC ಯಲ್ಲಿ ಕಲಿಯುವಾಗ ಅದಕ್ಕೆ ಟ್ರೈ ಮಾಡ್ತಾರೆ. ಆತ್ಮೀಯರೇ, ಯಾರು ನಾವು ಮಕ್ಕಳ ಮುಂದೆ ಸಿಗರೇಟ್ ಸೇದಿದವರು? ನಾವೇ. ನಮ್ಮ ಈಗಿನ ಪ್ರಾಯ 45-55 ವರ್ಷ. ನಮ್ಮ ಮಕ್ಕಳು ಸೆಕೆಂಡ್ PU ಯಲ್ಲಿ ಕಲಿಯುತ್ತಾ ಇದ್ದಾರೆ. ಆದರೆ ಆ ಮಕ್ಕಳು ಯಾರಾದರೂ ಒಬ್ಬರು ಕೊಟ್ಟಂತಹ ಆ ಗಾಂಜಾ ಸೇವನೆಯನ್ನು ಒಮ್ಮೆ ಎಳೆದರೆ ಮತ್ತೊಮ್ಮೆ ಮೊಗದೊಮ್ಮೆ ಎಳೆಯುವಂತಹ ಪರಿಸ್ಥಿತಿ ನಮ್ಮ ಮಕ್ಕಳು ನಮ್ಮ ಕೈ ತಪ್ಪಿ ಹೋಗ್ತಾರೆ. ಕಲಿಯಲಿಕ್ಕೆ ನಾವು ಹೊರದೇಶಕ್ಕೆ ಕಳಿಸ್ತೇವೆ, ಇಲ್ಲಿಯೇ ಮೈಸೂರಿಗೆ ಕಳಿಸ್ತೇವೆ, ಬೆಂಗಳೂರಿಗೆ ಕಳಿಸ್ತೇವೆ. ಆದರೆ ನಮ್ಮ ಪ್ರೀತಿಯ ಆ ಮಕ್ಕಳು ನಾವು ಕೈ ಹಿಡಿದು ಹೋದಂತಹ 5ರಿಂದ 8ನೇ ತರಗತಿಯವರೆಗೆ, 1ರಿಂದ 5, 5ರಿಂದ 8ನೇ ತರಗತಿಯವರೆಗೆ ನಾವು ಪ್ರೀತಿ ಇಟ್ಟಂತಹ ಆ ಮಕ್ಕಳು ನಮ್ಮ ತಂದೆ ತಾಯಿಯನ್ನು ಮೆರೆತು ಆ ಒಂದು ಮಾದಕ ಮಾರಣಾಂತಿಕ ಆ ಒಂದು ಬಲಿಪಶು ಆಗ್ತಾರೆ. ಇದಕ್ಕೆ ಕಾರಣ ನಾವು ಕೇರ್ಲೆಸ್ ಮಾಡುವುದು. ನಮ್ಮ ಮಕ್ಕಳನ್ನು ಇವತ್ತು ಇಲ್ಲ, ನನ್ನ ಮಗ ಬಹಳ ಒಳ್ಳೆಯವನು, ನನ್ನ ಮಗ ಏನು ಬೇಡದ ಕೆಲಸ ಮಾಡ್ಲಿಕ್ಕಿಲ್ಲ, ನನ್ನ ಮಗ ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಬೆಂಗಳೂರಲ್ಲಿದ್ದಾನೆ, ಮೈಸೂರಲ್ಲಿದ್ದಾನೆ, ಯಾವುದೇ ಒಂದು ಎಲ್ಲ ಸೇಫ್ಟಿ ಇದೆ, ಅಲ್ಲಿ ಯಾರು ಹೋಗುವಾಗಿಲ್ಲ. ನಮ್ಮ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಾವು ಒಳ್ಳೆಯ ಭರವಸೆಯನ್ನು ಇಟ್ಟು ನಾವು ಓದಲಿಕ್ಕೆ ಕಳಿಸುವುದು ಸಹಜ ಅಲ್ಲವೇ? ಆದರೆ ಅದೇ ಮಕ್ಕಳು ನಾವೆಲ್ಲ ನೋಡುತ್ತಾ ಇದ್ದ ಹಾಗೆ ಗ್ರಾಜುಯೇಷನ್ ಆಗಿ ಬರ್ತಾರೆ. ಆ ಬಂದ ಮೇಲೆ ಆದರೂ ನಮಗೊಂದು ಆಸೆ ಇರ್ತದೆ, ನನ್ನ ಮಗಳಿಗೆ ಒಂದು ವರನನ್ನು ನೋಡಿ ನಾವು ಮದುವೆ ಮಾಡಿಸುವ, ಇನ್ನೊಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಯ್ತಲ್ಲ ಅಂತ ಹೇಳಿ. ಆಗ ಮಗಳೇನು ಹೇಳುವುದು? ಅಲ್ಲಿ ಕಲಿಯುವಾಗ ನೋಡಿದಂತಹ ಅವನೇ ಬಾಯ್ ಫ್ರೆಂಡ್, ಅವನನ್ನೇ ಮದುವೆಯಾಗಬೇಕೆಂದು ಹಠ ಹಿಡಿಯುವುದು ನಮ್ಮ ಈ ಎಲ್ಲ ಮನೆಯಲ್ಲಿ ನಡೆಯುವ ಒಂದು ಪುತ್ತೂರಿನಲ್ಲಾಗಲಿ ಮಂಗಳೂರಿನಲ್ಲಾಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಲಿ ನಡೆಯುವುದು ಒಂದೇ. ಯಾರ ಮನೆಯಲ್ಲೂ ಇದನ್ನು ಯಾರು ಹೊರ ಹಾಕುವುದಿಲ್ಲ. ಏಕೆ? ನಾವು ಪ್ರೀತಿಯಿಂದ ನೋಡಿದಂತಹ ಮಕ್ಕಳು ಕಲಿಯಲು ನಾವು ಎಷ್ಟು ಭರವಸೆಯಿಂದ ಅವರಿಗೆ ನಾವು ಹಣ ಕೊಟ್ಟು ನಾವು ಹೈಯರ್ ಎಜುಕೇಶನ್ಗೆ ಕಳಿಸಿದ ನಂತರ ಒಂದು ಮದುವೆ ಮಾಡಲು ನಮಗೆ ಆಸೆ ಇರುವುದು ಒಂದು ಒಳ್ಳೆಯ ಕುಟುಂಬಸ್ಥರು, ಒಳ್ಳೆಯ ಒಂದು ಫ್ಯಾಮಿಲಿ, ಒಳ್ಳೆಯ ಒಂದು ಬ್ಯಾಕ್ ಗ್ರೌಂಡ್ ನಮಗೆ ಬೇಕಾಗಿದೆ. ನಮ್ಮ ಮಗಳು ನಮ್ಮ ಮಗ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗ್ತದೆ. ಆದರೆ ನಮ್ಮ ಮಕ್ಕಳು ಅವರ ಹಠದಿಂದಾಗಿ ಅವರು ಹೇಳಿದ ಅಲ್ಲಿಯೇ ನಾವು ಕೂಡ ಬಲಿಪಶಿಯಾಗುವುದು. ತಂದೆ ತಾಯಿಯಾದ ನಾವು ನಮ್ಮ ಮಗಳ ಮಾತನ್ನ ಕೇಳಿ ಅವರು ಹೇಳಿದ ಅಲ್ಲಿಗೆ ನಮಗೆ ಮದುವೆ ಮಾಡಿ ಕೊಡಿಸುವುದು ಎಲ್ಲರ ಮನೆಯಲ್ಲಿಯೂ ನಡೆಯುತ್ತಾ ಇದೆ. ಹಾಗೂ ನಾವು ತಲೆ ತಗ್ಗಿಸಿ ಮರ್ಯಾದೆಗೋಸ್ಕರ ನಮ್ಮೊಂದು ಮರ್ಯಾದೆ ಪ್ರಶ್ನೆ ನಮ್ಮ ಜಮಾತಿನಲ್ಲಿ ಗೊತ್ತಾಗಬಾರದು ನಮ್ಮ ಮಗಳು ಏನು ಮಾಡುತ್ತಿದ್ದಾಳೆಂದು. ಆದರೆ ನಾವು ಅದಕ್ಕೆಲ್ಲ ರೆಡಿಯಾಗಿ ನಾವು ಮದುವೆ ಮಾಡಿಸುವುದು ಹೌದು. ಇದಕ್ಕೆಲ್ಲ ಕಾರಣ ಏನು? ಕಾರಣ ಒಂದೇ, ಹೊರಗೆ ಹೋದ ಮಕ್ಕಳು ಫಸ್ಟ್ PU ಸೆಕೆಂಡ್ PU ಆದ ಮೇಲೆ ನಮ್ಮ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಅದಕ್ಕಾಗಿಯೇ ಅದರ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ನಮ್ಮ ಆತ್ಮೀಯರಾದ ಇಕ್ಬಾಲ್ ಬಾಳಿಲರವರು ಬರೆದಂತಹ ಒಂದು ಪುಸ್ತಕ, 300 ಪುಟದ ಪುಸ್ತಕ, ಎಲ್ಲರಿಗೂ ಇದನ್ನು ತಲುಪಿಸಬೇಕೆಂದು ಇಕ್ಬಾಲ್ ಬಾಳಿಲರಲ್ಲಿ ಕೇಳಿಕೊಳ್ಳುತ್ತೇನೆ. ನೀವು ಕೂಡ ಅದನ್ನು ಖರೀದಿಸಿ ಅದನ್ನು ಓದಿರಿ, ಅದರ ಬಗ್ಗೆ ತಿಳಿಯಿರಿ. ನಮ್ಮ ಮಕ್ಕಳು ದಾರಿ ತಪ್ಪದೆ ಹೋಗದೆ ಇರಲು ಅದಕ್ಕೂ ಆ ಪುಸ್ತಕ ನೆರವಾಗಲಿ ಎಂದು ಇಕ್ಬಾಲ್ ಬಾಳಿಲರವರಿಗೆ ನಾನು ಈ ಮೂಲಕ ಅಭಿನಂದಿಸುತ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ನೀವು ನೋಡಿ, ಮದುವೆ ಆದ 1-2 ವರ್ಷದಲ್ಲಿ ಡಿವೋರ್ಸ್ ಕೇಸ್ 89% ಡಿವೋರ್ಸ್ ಕೇಸ್ ಆಗ್ತಾ ಇದೆ ಆತ್ಮೀಯರೇ. 89% ಯಾರು ಅಲ್ಲ, ನಮ್ಮ ಪ್ರೀತಿಯ ಮಕ್ಕಳು, ನಮ್ಮ ಮಗಳು, ನಮ್ಮ
ಈ ಸಮುದಾಯದ ಮಕ್ಕಳು ನಾವು ಎಷ್ಟೊಂದು ಪ್ರೀತಿಯಿಂದ ವುಮೆನ್ಸ್ ಕಾಲೇಜ್ ಆಗಲಿ ಅವರಿಗೆ ಶರಿಯತ್ ಕಾಲೇಜಿಗೆ ಕಳಿಸ್ತೇವೆ. ಎಲ್ಲವೂ ನಾವು ಅವರಿಗೆ ಬದ್ಧರಾಗಿ ಕಳಿಸುವ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಡಿವೋರ್ಸ್ ಕೇಸ್ ಹೆಚ್ಚುತ್ತಾ ಇದೆ. ಆತ್ಮೀಯರೇ, ಗಮನಿಸಿ, ನಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ದರೂ ಗ್ರಾಜ್ಯುಯೇಷನ್ ಆಗುವವರೆಗೆ ಅವರ ಬ್ಯಾಗ್ ಅನ್ನ ಚೆಕ್ ಮಾಡಿ ಅವರಿಗೆ ಒಳ್ಳೆಯ ಸಲಹೆಯನ್ನು ಕೊಡಿ. ಅವರ ಬ್ಯಾಗ್ ಅಲ್ಲಿ ಈ ಸಿಗರೇಟಿನಂತಹ ಎಲೆಕ್ಟ್ರಿಕ್ ಸಿಗರೇಟ್ ಕಂಡು ಬಂದರೆ ವಾರ್ನಿಂಗ್ ಕೊಡಿ. ಅವರಿಗೆ ಒಂದು ತಿಳಿಸಿ ಪ್ರೀತಿಯಿಂದ ಅವರಿಗೆ ಸಮಜಾಯಿಸಿ ಅವರು ಒಳ್ಳೆಯವರಾಗಲಿ. ನಾವು ಅವರೊಟ್ಟಿಗೆ ಕೈ ಜೋಡಿಸಬೇಕು. ನಮ್ಮ ಮಕ್ಕಳೊಟ್ಟಿಗೆ ನಾವು ಆತ್ಮೀಯರಾಗಬೇಕು. ನಾವು ಅವರಿಗೆ ಹೊಡೆಯುವುದಲ್ಲ. ನಾವು ಯಾವಾಗ ನಮ್ಮ ಮಕ್ಕಳೊಟ್ಟಿಗೆ ಆತ್ಮೀಯರಾಗುತ್ತೇವೆಯೋ ಅವರು ನಮ್ಮೊಟ್ಟಿಗೆ ಆತ್ಮೀಯರಾಗಿ ನಮ್ಮೊಟ್ಟಿಗೆ ಇರುತ್ತಾರೆ. ಅದರಿಂದ ಈ ಒಂದು ಇಕ್ಬಾಲ್ ಬಾಳಿಲ ಬರೆದ ಆ ಒಂದು ಪುಸ್ತಕ ತಾವೆಲ್ಲರೂ ಖರೀದಿಸಿ ನಮ್ಮ ಮನೆಗೆ ಕೊಂಡು ನೀವು ಓದಿ ನಮ್ಮ ಮಕ್ಕಳಿಗೂ ಕೊಡಿ ಅಂತ ನಾನು ನಿಮ್ಮಲ್ಲಿ ಹೇಳುತ್ತಾ, ಈ ಒಂದು ಮಹಾ ಸಂಗಮ, ಈ ಒಂದು 4ನೇ ನೂರೆ ಅಜ್ಮೀರ್ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಗೊಳ್ಳಲಿದೆ. ಆತ್ಮೀಯರಾದ ತಾವೆಲ್ಲರೂ ಅದಕ್ಕಾಗಿಯೇ ಕಾದು ನಿಂತಿದ್ದೀರಿ. ಯಾಕೆಂದರೆ ನಮ್ಮಲ್ಲಿರುವುದು ಎಲ್ಲದಕ್ಕೂ ಒಂದೇ ಒಂದು, ಅದು ದುವಾ ಪ್ರಾರ್ಥನೆ. ನಿಮ್ಗೆ ಗೊತ್ತಿದೆ, ದುವಾ ಪ್ರಾರ್ಥನೆ ಅದಕ್ಕಿಂತ ಮಿಗಿಲಾಗಿ ಯಾವುದೂ ಇಲ್ಲ. ಎಲ್ಲಿ ಹೋದರೂ ನಮಗೆ ಫೈನಲ್ ಆಗಿ ಸಿಗುವುದು ಒಂದು ಡಾಕ್ಟರ್ ನಮ್ಮ ಆಪರೇಷನ್ ಥಿಯೇಟರ್ ಹೊರಗೆ ನಮ್ಮಲ್ಲಿ ನಿಂತರೆ ಹೇಳುವುದು, ನೀವು ನಿಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಾವು ನಮ್ಮ ಕೆಲಸವನ್ನ ಮಾಡುತ್ತೇವೆ ಎಂದು. ನಿಮಗೆ ಗೊತ್ತಿರಬಹುದು, ನಾವೆಲ್ಲರೂ ಹಾಸ್ಪಿಟಲ್ಗೆ ಹೋದವರು. ನಿಮಗೆ ಗೊತ್ತಿದೆ, ಒಂದು ಆಪರೇಷನ್ ಥಿಯೇಟರ್ ಡಾಕ್ಟರ್ ಹೇಳೋದು ಒಂದೇ ಮಾತು, ನೀವು ನಿಮ್ಮ ದೇವರಲ್ಲಿ ಪ್ರಾರ್ಥಿಸಿ. ಆ ಒಂದು ಪ್ರಾರ್ಥನೆಗೋಸ್ಕರ ತಾವೆಲ್ಲರೂ ಮಹಿಳೆಯರು ಇಲ್ಲಿ ಬಂದು ಸೇರಿದ್ದಾರೆ. ಅಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಚೇರ್ ಇಲ್ಲದೆ ಅಲ್ಲಿ ಅಲದಾಡುತ್ತಾ ಇದ್ದಾರೆ. ಕ್ಷಮಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೆನೆಸಿದ್ದು 5,000 ಜನ ಅಂತ ಹೇಳಿ ಮಾತ್ರ ನಾನು ನೆನೆಸಿದ್ದು. ಆದರೂ ಕೂಡ 7,000 ಚೇರಲ್ಲಿ ಇನ್ನೂ ಚೇರ್ ಇಲ್ಲದೆ ಎಲ್ಲರೂ ನಿಂತುಕೊಂಡಿದ್ದಾರೆ. ದಯವಿಟ್ಟು ಕ್ಷಮಿಸಿ. ಈ ಒಂದು ಕಾರ್ಯಕ್ರಮ ಮುಗಿಯುವವರೆಗೆ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ಉಸ್ತಾದ್ ವಲಿಯುದ್ದೀನ್ ಫೈಜಿ ಅವರ ದುವಾ ಪ್ರಾರ್ಥನೆಯ ಕಲಿಯವರೆಗೆ ಯಾರು ಎದ್ದೇಳದೆ ಅವರ ದುವಾದಲ್ಲಿ ಪಾಲ್ಗೊಳ್ಳಲು ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ದೀರ್ಘಾಯುಷು ಆಫಿಯತನ್ನ ನೀಡಲಿ. ಬಂದ ತಮಗೆಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ.